ಈ ವರ್ಷದ ಮೊದಲಾರ್ಧದಲ್ಲಿ ಹಲವಾರು ಕನ್ನಡ ಸಿನಿಮಾಗಳು ತೆರೆಗೆ ಅಪ್ಪಳಿಸಿದೆ. ಅದರಲ್ಲಿ ಕೆಲವು ಸಿನಿಮಾಗಳು ಗೆಲುವಿನ ರುಚಿ ಕಂಡರೆ, ಹಲವು ಸಿನಿಮಾಗಳು ನಿರೀಕ್ಷೆಯ ಮಟ್ಟವನ್ನು ಮೀರಿಲ್ಲ. ಅಲ್ಲದೆ ಸಕ್ಸಸ್ ಕಂಡ ಸಿನಿಮಾಗಳು OTTಗೂ ಕಾಲಿಟ್ಟಿದೆ. ಈ ನಡುವೆ ಸ್ಟಾರ್ಗಳ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ರಿಲೀಸ್ ಆಗಲಿದ್ದು, ಪ್ರೇಕ್ಷಕರನ್ನು ಮತ್ತೆ ಥಿಯೇಟರ್ನತ್ತ ಸೆಳೆಯಲು ಹಾಗೂ ಸಿನಿ ರಸಿಕರನ್ನು ರಂಜಿಸಲು ರಿಲೀಸ್ಗೆ ರೆಡಿಯಾಗಿರುವ ಕೆಲವು ಬಿಗ್ ಸಿನಿಮಾಗಳ ವಿವರ ಇಲ್ಲಿದೆ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ರಂದು ಬಿಡುಗಡೆ ಮಾಡುವುದಾಗಿ ಚಿತ್ರತಂಡವೇ ಘೋಷಿಸಿಕೊಂಡಿದ್ದು, ಹೀಗಾಗಿ ಚಿತ್ರದ ಚಿತ್ರೀಕರಣ ಭರದಿಂದ ಸಾಗಿದೆ. ಹಲವು ವಿವಾದಗಳು, ಕಷ್ಟಗಳ ನಡುವೆಯೂ ಕೂಡ ತೆರೆಗೆ ಬರಲು ಸಜ್ಜಾಗಿದೆ. ಅರ್ಜುನ್ ಜನ್ಯ ನಿರ್ದೇಶನದ ಮಲ್ಟಿ ಸ್ಟಾರ್ ಗಳನ್ನು ಹೊಂದಿರುವ 45 ಆಗಸ್ಟ್ನಲ್ಲಿ ರಿಲೀಸ್ ಆಗಲಿದ್ದು, ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯಿಸಿದ್ದು, ಈ ಸಿನಿಮಾಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಕೇಡಿ ಚಿತ್ರ ಆಗಸ್ಟ್ನಲ್ಲಿ ರಿಲೀಸ್ ಆಗಲಿದ್ದು, ಈ ಸಿನಿಮಾದ ಶಿವ ಶಿವ ಹಾಡು ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ. ಹೀಗಾಗಿ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಜೊತೆಗೆ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾಕ್ಕೆ ಅಭಿಮಾನಿಗಳು ಹುಚ್ಚರಂತೆ ಕಾದಿದ್ದು, ಡೆವಿಲ್ ನ ಬೆಳ್ಳಿತೆರೆಯ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಶೂಟಿಂಗ್ ಕೂಡ ಭರದಿಂದ ಸಾಗಿದ್ದು, ಈ ವರ್ಷವೇ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಇನ್ನು ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅಭಿನಯದ ಯುವರ್ಸ್ ಸಿನ್ಸಿಯರ್ಲಿ ರಾವ್, ಡಾಲಿ ಧನಂಜಯ್ ನಟನೆಯ ಅಣ್ಣ ಫ್ರಮ್ ಮೆಕ್ಸಿಕೋ, ದುನಿಯಾ ವಿಜಯ್ ನಟನೆಯ ಮಾರುತ ಹಾಗೂ ಅವರ ನಿರ್ದೇಶನದ ಸಿಟಿ ಲೈಟ್ಸ್, ಪ್ರಜ್ವಲ್ ದೇವರಾಜ್ ಅಭಿನಯದ ಕರಾವಳಿ ಹಾಗೂ ಮಾಫಿಯಾ, ನೀನಾಸಂ ಸತೀಶ್ ರವರ ದಿ ರೈಸ್ ಆಫ್ ಅಶೋಕ, ದಿಗಂತ್ ಅಭಿನಯದ ಎಡಗೈ ಅಪಘಾತಕ್ಕೆ ಕಾರಣ, ಹೀಗೆ ಸಾಲು ಸಾಲು ಕನ್ನಡ ಸಿನಿಮಾಗಳು ಈ ವರ್ಷದ ಉಳಿದರ್ಧದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ.